ಸದ್ಗುರುವಿನ 39ನೇ ಪುಣ್ಯ ಸ್ಮರಣೆಯ ಪ್ರಯುಕ್ತವಾಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಂದ ಶ್ರೀ ಗುಡ್ಡಪುರ ದಾನಮ್ಮ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಮುಗಳಕೋಡ ಪಟ್ಟಣದಲ್ಲಿ ಶ್ರೀ ಯಲ್ಲಲಿಂಗ ಮಹಾರಾಜನ 39ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮವು ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗಿದೆ. ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳಿಗೆ ಭಕ್ತರಿಂದ ಭಕ್ತಿಯ ತುಲಾಭಾರ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ 10,000 ತಾಯಂದಿರಿಗೆ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಸಾವಿರಾರು ಶ್ರೀ ಮಠದ ಭಕ್ತರು ಪಾಲ್ಗೊಂಡಿದ್ದರು. ಇಂದು ಸುಕ್ಷೇತ್ರ ಮುಗಳಕೋಡ ಮಹಾಮಠದ ಈ ಪುಣ್ಯಭೂಮಿಯಲ್ಲಿ ಸದ್ಗುರು ಯಲ್ಲಲಿಂಗ ಪ್ರಭು ಮಹಾರಾಜರ 39ನೇ ವರ್ಷದ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂಥ ಗುಡ್ಡಾಪುರದ ಮಹಾಮಾತೆ ದಾನಮ್ಮ ತಾಯಿಯ ಮಹಾಪುರಾಣವನ್ನು ಪ್ರತಿದಿನ ಸಾಯಂಕಾಲ ಈ ಭವ್ಯವಾದಂಥ ವೇದಿಕೆ ಮೇಲೆ ಬಹಳಷ್ಟು ವೈಭವದಿಂದ ನಡೆದುಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮ. ಪ್ರತಿದಿನವೂ ಕೂಡ ಒಂದು ವಿಶೇಷವಾದಂಥ ಸಮಾರಂಭವನ್ನು ಈ ಶ್ರೀಮಠದ ಭವ್ಯ ವೇದಿಕೆ ಮೇಲೆ ನಡೆಸಿಕೊಂಡು ಬಂದಿರತಕ್ಕಂಥದ್ದು. ಕಳೆದ 3-4 ದಿವಸಗಳ ಹಿಂದೆ 10,000 ತಾಯಂದಿರಿಂದ ತನಾರ್ತಿ ಕಾರ್ಯಕ್ರಮ, ಅದಾದ ನಂತರ ಅನೇಕ ಜಾನಪದ ಕಲಾವಿದರಿಂದ ಕಾರ್ಯಕ್ರಮ. ಇವತ್ತು ವಿಶೇಷವಾದಂಥ ತಾಯಿಯ ಒಂದು ಸಾನ್ನಿಧ್ಯದಲ್ಲಿ 10,000 ತಾಯಂದಿರಿಗೆ ಉಡಿಯನ್ನು ತುಂಬತಕ್ಕಂಥ ವಿಶೇಷವಾದಂಥ ಸಮಾರಂಭ. ಅದರಲ್ಲಿ ಇವತ್ತು ನಮ್ಮ ಶ್ರೀಮಠದ ಒಂದು ಉಡಿ ತುಂಬುವಂಥ ಕಾರ್ಯಕ್ರಮ ಇವತ್ತು ನಾವು ಹೇಗೆ ಆಚರಣೆ ಮಾಡಿದೀವಿ ಅಂತಂದರೆ, 12ನೇ ಶತಮಾನದ ಬಸವಣ್ಣನವರ ತತ್ವದ ತಳಹದಿಯ ಮೇಲೆ ಈ ಸಮಾಜದಲ್ಲಿರುವಂಥ ಮೇಲು ಕೀಳು ಅನ್ನುವಂಥದ್ದು ಹೋಗಬೇಕು, ಸಮಾನತೆ ಬರಬೇಕು, ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ನಮ್ಮೆಲ್ಲರಲ್ಲಿ ಬರಬೇಕು ಅನ್ನುವಂಥ ಕಾರ್ಯವನ್ನು, ಸಂಕಲ್ಪವನ್ನು 12ನೇ ಶತಮಾನದ ಬಸವಣ್ಣನವರದಾಗಿತ್ತು. ಹೀಗಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಅನೇಕ ಮೂಢನಂಬಿಕೆಗಳು ಸಮಾಜದ ಮಧ್ಯದಲ್ಲಿ ತನ್ನದೇ ಆಗಿರುವಂಥ ಪ್ರಭಾವವನ್ನು ಬೀರಿ ಅನೇಕ ಜನ ಉಡಿಯನ್ನು ತುಂಬ್ಕೋಬೇಕಾದ್ರೆ ಮುತ್ತೈದೆಯರೇ ಇರಬೇಕು, ಅವರಿಗೆ ಆದಂಥ ಒಂದು ಕೆಲವೊಂದು ಏನು ನೇಮಗಳು ಇರಬೇಕು ಅನ್ನುವಂಥದ್ದು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿಯನ್ನು ಇವತ್ತು ನಾವು ಮುಗಳಕೋಡ ಮಠದಲ್ಲಿ ಮೂಢನಂಬಿಕೆಗೆ ಅವಕಾಶವನ್ನು ಕೊಡದೆ ಮೂಲ ನಂಬಿಕೆಗೆ ಅವಕಾಶವನ್ನು ಕೊಟ್ಟು ಎಲ್ಲ ತಾಯಂದಿರಿಗೆ ಬಾಲ್ಯದಲ್ಲಿರ್ತಕ್ಕಂಥ ಹೆಣ್ಮಕ್ಕಳನ್ನ ಹಿಡ್ಕೊಂಡು ವಯೋವೃದ್ಧರವರೆಗೆ ಎಲ್ಲ ವರ್ಗದ ಅಂದರೆ ಪತಿಯನ್ನು ಕಳೆದುಕೊಂಡಿರ್ತಕ್ಕಂಥ ಅಂಥ ತಾಯಂದಿರಿಗೂ ಕೂಡ ಇವತ್ತು ಶ್ರೀಮಠ ಆಶೀರ್ವಾದದ ರೂಪದಲ್ಲಿ, ಸಮಾನತೆಯ ರೂಪದಲ್ಲಿ ಹೆಣ್ಣು ಅಂತಂದರೆ ಈ ದೇಶದ ಒಂದು ಕಣ್ಣು ಅನ್ನುವಂಥ ಸಂದೇಶವನ್ನು ಸಾರುವುದರ ಮುಖಾಂತರ ಶ್ರೀಮಠ ಎಲ್ಲ ವರ್ಗದ ತಾಯಂದಿರಿಗೆ ಇವತ್ತು ಉಡಿಯನ್ನು ತುಂಬಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರುವಂಥದ್ದು. ಈ ಮಠದಲ್ಲಿ ಯಾವುದೇ ಧರ್ಮ, ಜಾತಿ, ಭೇದ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಮಠದಲ್ಲಿಲ್ಲ. ನಾವೆಲ್ಲರೂ ಒಂದೇ, ನಮ್ಮೆಲ್ಲರಿಗೂ ಯಲ್ಲಲಿಂಗ ಒಬ್ಬನೇ ತಂದೆ ಅನ್ನುವಂಥ ಭಾವನೆಯಿಂದ ನಡೆದುಕೊಂಡು ಬಂದಂಥ ನಮ್ಮ ಶ್ರೀಮಠದ 10,000 ತಾಯಿಯಂದಿರು ಇವತ್ತು ಈ ಮಹಾಮಠದ ವೇದಿಕೆ ಮೇಲೆ ಒಂದು ವಿಶೇಷವಾದಂಥ ಉಡಿಯನ್ನು ತುಂಬಿಕೊಂಡು ಆ ದಿವ್ಯಶಕ್ತಿಯ ಆದಿಶಕ್ತಿಯ ಸಾನ್ನಿಧ್ಯದಲ್ಲಿ ಗುರುಕೃಪೆಗೆ ಪಾತ್ರರಾಗಿರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯ ಏನೋ ಒಂದು ಪ್ರತಿಭೆ ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆಗಿರುವಂಥ ಸಾಧನೆಯನ್ನು ಮಾಡಿ ಇಡೀ ಜಿಲ್ಲೆಯ ಹೆಸರು, ರಾಜ್ಯದ ಹೆಸರು ಗಗನೆತ್ತರಕ್ಕೆ ಒಯ್ದಿರ್ತಕ್ಕಂಥ ಇವತ್ತು ನಮ್ಮ ಏನು ಬೀದರಿನ ಶಿವಾನಿ ಅನ್ನುವಂಥ ಕಲಾ ತಂಡ ಇವತ್ತು ಈ ವೇದಿಕೆಗೆ ಬಂದು ಭಾಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ನೋಡಿ ಶ್ರೀಮಠದ ಎಲ್ಲ ಭಕ್ತರು ಭಾಳಷ್ಟು ಸಂತೋಷವನ್ನು ಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಈ ವಾಹಿನಿ ಮುಖಾಂತರ ಈ ಸಮಸ್ತ ಈ ಭಾಗದ ಜನರಿಗೆ ಅಷ್ಟೇ ಅಲ್ಲ, ನಾಡಿನ ಸಮಸ್ತ ಜನತೆಗೆ ಗುರುಗಳ ಆಶೀರ್ವಾದವನ್ನು ಎಲ್ಲರ ಮೇಲೆ ಇರಲಿ. ನಮ್ಮ ರೈತಾಪಿ ವರ್ಗದ ಜನರಿಗೆ ಗುರುಕೃಪೆಯಿಂದ ಒಳ್ಳೆ ಮಳೆ ಬೆಳೆಯನ್ನು ಆಗಿ ರಾಜ್ಯದಲ್ಲಿ, ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸಲಿ ಅನ್ನುವಂಥ ಮಾತನ್ನು ಬಹುಶಃ ಈ ವರ್ಷದ ಒಂದು ಪುಣ್ಯ ಸ್ಮರಣೋತ್ಸವ ಮತ್ತು
ಪ್ರಯಾಗರಾಜ್ಯದಲ್ಲಿ ನಡೆಯುವಂಥ ಒಂದು ಏನು ಕುಂಭಮೇಳ ಇದೆ ಅದಕ್ಕೂ ಮತ್ತು ನಮ್ಮ ಮಠಕ್ಕೂ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ಅಂಥ ಒಂದು ಪುಣ್ಯ ಗಳಿಗೆಯಲ್ಲಿ ನಮ್ಮ ಗುರುಗಳ ಒಂದು ಪುಣ್ಯ ಸ್ಮರಣೋತ್ಸವ ನಡೀತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಆನಂದ ಮತ್ತು ಸಂತೋಷವನ್ನು ಉಂಟಾಗಿರುವಂಥದ್ದು. ಹೀಗಾಗಿ ಈ ಒಂದು ಪರ್ವದಲ್ಲಿ ಶ್ರೀಮಠದ ಕಾರ್ಯದಲ್ಲಿ ಭಾಗಿಯಾಗಿರುವಂಥ ಸಮಸ್ತ ಭಕ್ತಾದಿಗಳಿಗೆ ಗುರುಕೃಪೆಯನ್ನು ಇರಲಿ, ಅವರ ಮುಂದಿನ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಆಗಲಿ. ಯಲ್ಲಾಲಿಂಗ ಪ್ರಭುಗಳ ಈ ಪುಣ್ಯ ಸ್ಮರಣೋತ್ಸವದ ಶುಭ ಆಶೀರ್ವಾದ ನಾಡಿನ ಮತ್ತು ಇಡೀ ದೇಶದ ಜನತೆಗೆ ಇರಲಿ ಅನ್ನುವಂಥ ಶುಭಾಶೀರ್ವಾದವನ್ನು ಈ ಸಂದರ್ಭದಲ್ಲಿ ಕೋರಿ ವಾಹಿನಿ ಮುಖಾಂತರ ಸಮಸ್ತ ನಾಡಿನ ಜನತೆಗೆ ಶುಭವಾಗಲಿ. ಸರ್ವೇ ಜನ ಸುಖಿನೋ. ಬಹಳಷ್ಟು ವಿಶೇಷ ರೀತಿಯಾಗಿ ಇಲ್ಲಿಯ ಪರ್ಯಂತರ ಶತಮಾನದಲ್ಲಿ ದಾನಮ್ಮ ದೇವಿಯ ಕೀರ್ತಿಯನ್ನು ಉತ್ತುಂಗ ಸ್ಥಿತರಂತ ಕರ್ಕೊಂಡು ಹೋಗಿರ್ತಕ್ಕಂಥ ಜಗತ್ತಿನ ಏಕೈಕ ಸಂತರು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಅಪ್ಪಾಜಿ ಅವರ ಜೋರಾಗಿ ಚಪ್ಪಾಳೆಯನ್ನು ತಂದ ಮುಖಾಂತರ ನಾವೆಲ್ಲರೂ ಅಭಿನಂದಿಸೋಣ. ಒಂದು ಪಾಪ ಕಲ್ಕೊಂಡು ದಯವಿಟ್ಟು ಸಾಹಿತ್ಯ ಗುರುತಿಸಬೇಡಿ ಭಗವಾನ. ಬಹಳಷ್ಟು ವಿಶೇಷ ರೀತಿಯಾಗಿ ಇಲ್ಲಿಯ ಪರ್ಯಂತರ ವರದಾನೇಶ್ವರಿಯ ಪೂಜೆಯನ್ನು ಅಂದು 12ನೇ ಶತಮಾನದ ವಿಶ್ವಗುರು ಬಸವಣ್ಣ ಅವರು